ಸರ್ ಇವತ್ತು ಬೆಳಗ್ಗೆ ಬಂದಿದ್ದಾರೆ, ಬೇಗ ಹಲವಾರು ಕಡೆ ಭೇಟಿ ಕೊಟ್ಟಿದ್ದಾರೆ. ಆದ್ರೂ 1% ಎನರ್ಜಿ ಕಡಿಮೆ ಆಗದಿರೋ ತರ ಜನರಿಗೆ ಖುಷಿ ಕೊಟ್ಟಿದ್ದೀರಾ ಸರ್. ಇದಕ್ಕಿಂತ ದೊಡ್ಡದು ಏನಿಲ್ಲ. ಥ್ಯಾಂಕ್ ಯು. ಒಂದೇ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ನಮ್ಗೆಲ್ಲ ಏನ್ ಹೇಳ್ಕೊಡ್ತಾರೆ ಅಂದ್ರೆ, ನೋಡು ಅವನ್ ಹೆಂಗ್ ಚೆನ್ನಾಗಿದ್ದಾನೆ, ನೋಡು ಅವ್ನ್ ಕಾರ್ ತಗೊಂಡಿದ್ದಾನೆ, ಇವನ್ ಮನೆ ಕಟ್ಟಿದ್ದಾನೆ, ನೋಡು ಅವನ್ ಹೆಂಗಿದ್ದಾನೆ, ಯಾವಾಗ್ಲೂ ಕಂಪೇರ್ ಮಾಡಿ ಮಾಡಿ ನಿಮ್ ತಲೆ ಮೇಲೆ ಹೊಡಿತಾನೆ ಇರ್ತಾರೆ. ದಯವಿಟ್ಟು ಯಾವುದು ಕಂಪೇರ್ ಮಾಡಬೇಡಿ. ನಿಮ್ಗೇನ್ ಇಷ್ಟನೋ ಖುಷಿಯಾಗಿರಿ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬೇಡಿ, ಪರಾಗಿರ್ತೀರ. ನಿಜ ಹೇಳ್ತೀರಿ ಕೇಳಿ, ನಾನು 0 ಇಂದ ಬಂದವನು, ನಾನು ಏನೂ ಇಲ್ಲದೆ ಬಂದವನು. ನಾನು ಹೇಳೋ ಮಾತು ಸತ್ಯ ನಂಬಿ. ನಾನು ಏನೂ ಇಲ್ದಾಗ ಎಷ್ಟು ಖುಷಿಯಾಗಿದ್ನೋ ಈಗೆಲ್ಲ ಇದ್ದಷ್ಟು ಖುಷಿಯಾಗಿಲ್ಲ. ಸತ್ಯ ಮಾಡಿ ಹೇಳ್ತಾ ಇದ್ದೀನಿ, ಎಲ್ಲ ಇದ್ರು ಆ ಖುಷಿ ಸಿಗಲ್ಲ ನಿಜವಾಗ್ಲು. ಯಾಕೆ ಗೊತ್ತಾ, ಏನು ಇಲ್ಲದೆ ನನ್ನ ಜೀವನ ಸ್ಟಾರ್ಟ್ ಮಾಡೋದ್ನಲ್ಲ, ನನಗೆಲ್ಲ ಪ್ಲಸ್ಸೇ. 0 ಇಂದ ಸ್ಟಾರ್ಟ್ ಮಾಡಿದವನಿಗೆ 1 ಪೈಸಾ ಸಿಕ್ಕರು ಪ್ಲಸ್ಸೇ, ಕರೆಕ್ಟ್ ತಾನೆ? 1 ರೂಪಾಯಿ ಸಿಕ್ಕರು ಪ್ಲಸ್ಸೇ, 100 ರೂಪಾಯಿ ಸಿಕ್ಕರು ಪ್ಲಸ್ಸೇ. ಅದೇ ನನ್ನ ಹತ್ರ ಒಂದು 10,000 ಇದ್ದಿದ್ರೆ 2,000 ಸಿಕ್ಕರಿ 2,000ನಾ ಏನಯ್ಯ, ನನ್ನ ಯೋಗ್ಯತೆ ಎಷ್ಟು ಅಂತ ಅಲ್ವಾ? ಸೊ ಏನು ಇಲ್ದಿರೋ ಜೀವನ ಸೂಪರ್, ಸಖತ್ತಾಗಿರುತ್ತೆ. ದಯವಿಟ್ಟು ಯಾರು ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ. ಹ್ಯಾಪಿಯಾಗಿರಿ, ಖುಷಿಯಾಗಿ ಪ್ರೆಸೆಂಟ್ ಅಲ್ಲಿ ಇರಿ, ಎಲ್ಲ ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ವಾ ಎಸ್, ಉಪೇಂದ್ರ ಸರ್ ಮಾತಾಡೋದು ಅಂದ್ರೆ ಅದು ಒಂದು ಅವಿಸ್ಮರಣೀಯ ಕ್ಷಣ. ಅದಕ್ಕೆ ಸ್ವಲ್ಪ ಕಾಯ್ಬೇಕು. ಅಂಡ್ ಸರ್, ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದೆ. ನಮ್ಮ ಕರಾವಳಿಯಲ್ಲಿ, ತುಳುನಾಡಿನಲ್ಲಿ ಒಂದು ಕನ್ನಡ ಸಿನಿಮಾ ಓಡ್ತು ಅಂದ್ರೆ ಅದು ದೊಡ್ಡ ಸಕ್ಸಸ್ ಅಂತಾನೆ ಅರ್ಥ. ಇಲ್ಲೂ ಹಿಟ್ ಆಗಿದೆ, ಏನ್ ಹೇಳ್ತೀರಾ ಸರ್? ಎಲ್ರಿಗೂ ನಮಸ್ಕಾರ. ಹಿಟ್ ಆಗಬೇಕಾದ್ರೆ ಕಾರಣ ಕಟೀಲು ದುರ್ಗಾ ಪರಮೇಶ್ವರಿ and ಕರಾವಳಿ ತೀರದ ಜನ, ಮತ್ತೆ ನವದುರ್ಗೆ ಕೊರಗಜ್ಜ. ಅಲ್ಲಿ ಸಿನಿಮಾ ರಿಲೀಸ್ ಮಾಡಕ್ ಮುಂಚೆ ಫಸ್ಟ್ ನಾನು ಉಪ್ಪಿ ಸರ್ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡ್ ಬಂದಿದ್ದಕ್ಕೆ ಸಿನಿಮಾ ಇವತ್ತು ವಿಶ್ವದಾದ್ಯಂತ ಸೂಪರ್ ಹಿಟ್ ಆಗಿದೆ ನಿಮ್ಮಿಂದ. ಸೊ ನಮಗೆ ಕರಾವಳಿ ತೀರ ಅಂದ್ರೆ ಬಹಳ ಹತ್ರ. ಸಾಕಷ್ಟು ಯಕ್ಷಗಾನ, ಜಾನಪದ ಗೀತೆಗಳನ್ನ ಲಹರಿ ಸಂಸ್ಥೆಯಿಂದ ಬಿಡುಗಡೆ ಮಾಡಿದ್ದೀವಿ, ಸಾವಿರಾರು ಹಾಡುಗಳನ್ನ ಬಿಡುಗಡೆ ಮಾಡಿದ್ದೀವಿ. ಅದಕ್ಕೆಲ್ಲ ತಾವು ಆಶೀರ್ವಾದ ಮಾಡಿದ್ದೀರಿ. ಇವೇ ಚಿತ್ರಕ್ಕೂ ಕೂಡ ಆಶೀರ್ವಾದ ಮಾಡಿ, ನಿಮ್ಮ ಕನ್ನಡ, ನಿಮ್ಮ ಉಪೇಂದ್ರ ಸರ್ ಪಿಕ್ಚರು ನೀವು ನೋಡ್ತೀರಾ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಇದಕ್ಕೋಸ್ಕರ ನಾವು ಅಲ್ಲಿಂದ ಬಂದು ಉಪೇಂದ್ರ ಸರ್ ಇವಾಗ ಮಾತಾಡ್ತಾರೆ. ಎಸ್ ಸರ್, ನೀವು ಮಾತಾಡ್ತಿರೋ ಒಂದು 2 ಮಾತು. ನಮ್ಮೂರವರು, ಅವರು ಪರವಾಗಿಲ್ಲ, ಉಪ್ಪಿ ಸರ್ಗೆ ಅವರು ವೇಟ್ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.